ನೋಡು ಸ್ವಪ್ನ, ಇದರಿಂದ ಎಷ್ಟು ಬೇಗ ಫ್ರಿಜ್ ಕ್ಲೀನ್ ಮಾಡ್ಕೋಬೋದು ಅಂತ. ನೋಡಿ ಎಷ್ಟು ವೈಟಾಗಿ ಆಗುತ್ತೋ. ಲೆಹೆಂಗಾ ನೋಡ್ರಿ ಎಷ್ಟು ಚೆನ್ನಾಗಿದೆಯೋ, ತುಂಬ ಚೆನ್ನಾಗಿದೆಯಲ್ಲ. ಅಯ್ಯೋ, ಇನ್ನು ಫಸ್ಟ್ ಫ್ಲೋರಲ್ಲಿ ವೆಂಕಟರಮಣ ಸ್ವಾಮಿದೆಲ್ಲ ಇತ್ತು, ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಅಲ್ಲಿಗೂ ಸೆಕೆಂಡ್ ಫ್ಲೋರಲ್ಲೂ ತುಂಬ ಚೆನ್ನಾಗಿದೆಯಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಪರ್ದಿನಿ ಸ್ಪೆಷಲ್. ನಾನು ಲಕ್ಷ್ಮಿ. ಇವತ್ತಿನ ಬ್ಲಾಗ್ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ರೇಟ್ ಅಂತೂ ನೀವು ನೋಡಿದ್ರೆ ಶಾಕೇ ಆಗಿಬಿಡುತ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ವಿಡಿಯೋ ಕೊನೆಯಲ್ಲಿ ನಾನು ರೆಸಿಪಿ ಕೂಡ ಹಾಕಿರ್ತೀನಿ, ತಪ್ಪದೆ ನೀವು ಕೂಡ ನೋಡಿ. ತುಂಬಾ ಚೆನ್ನಾಗಿದೆ ವಿಡಿಯೋ ಅಂತೂ, ಸ್ಕಿಪ್ ಮಾಡ್ದಂಗೆ ನೋಡಿ. ಹಾಗೆ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲ, ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೊರಟಿದ್ದೀನಿ. ನಾನು ಮತ್ತು ನನ್ನ ಹಸ್ಬೆಂಡ್ ಜೊತೆ ಹೊರಟಿದ್ದೀನಿ. ಮಕ್ಕಳನ್ನೆಲ್ಲ ಮನೆಗೆ ಬಿಟ್ಟು ಬಂದಿದ್ದೆ, ಅಡುಗೆ ಎಲ್ಲ ಮುಗಿಸ್ಬಿಟ್ಟೆ ಹೊರಡ್ತಾಯಿದ್ದೀನಿ. ಯಾಕೆಂದರೆ ಬರೋದು ಆಲ್ಮೋಸ್ಟ್ ನನಗೆ ಗೊತ್ತು ಲೇಟ್ ಆಗುತ್ತೆ ಅಂತ. ಟೈಮ್ ಆಲ್ರೆಡಿ 4 ಗಂಟೆ ಆಗಿತ್ತು. ಇನ್ನು 4 ಗಂಟೆಯಲ್ಲಿ ಹೋಗ್ತಾಯಿದ್ದೀನಿ. ನೋಡಿ, ಇದು ಬಂದುಬಿಟ್ಟು ಅಂಬೇಡ್ಕರ್ ಸ್ಟ್ಯಾಚು ಇಲ್ಲಿ ವಿಜಯವಾಡದಲ್ಲಿ ತುಂಬಾ ಫೇಮಸ್ಸು. ನಿಮಗೆ ನಾನು ಲಾಸ್ಟ್ ಬ್ಲಾಗ್ಸಲ್ಲಿ ಏನಾದರೂ ತೋರಿಸಿನೋ ಇಲ್ವೋ ಗೊತ್ತಿರಲಿಲ್ಲ. ಈ ಸಲ ಅಂತೂ ತುಂಬಾ ಚೆನ್ನಾಗಿತ್ತು, ಬೈಕಲ್ಲಿ ಹೋಗ್ತಾಯಿದ್ವಲ್ಲ, ಹಾಗಾಗಿ ಸ್ವಲ್ಪ ಅದನ್ನು ಕೂಡ ಶೂಟ್ ಮಾಡಿಕೊಂಡೆ. ತುಂಬಾ ಚೆನ್ನಾಗಿದೆ. ಇನ್ನು ನಾವು ಹೋಗ್ತಾ ಇರೋ ಶಾಪಿಂಗ್ ಮಾಲ್ ಬಂದುಬಿಟ್ಟು ಶುಭಮಸ್ತು ಶಾಪಿಂಗ್ ಮಾಲು. ಆ್ಯಕ್ಚುಲಿ ಇದು ಆಂಧ್ರದವ್ರಿಗೆ ತುಂಬಾ ವರ್ಕ್ ಹೆಲ್ಪ್ ಆಗುತ್ತೆ, ಹಾಗಾಗಿ ತೆಲುಗಲ್ಲಿ ಹೇಳ್ತೀನಿ. ఈ షాపింగ్ మాల్ ಬಂದುಬಿಟ್ಟು ఈ షాపింగ్ మాల్ వచ్చేసి శుభమస్తు షాపింగ్ మాల్. యాక్చువల్గా నేను ఏదైనా తెలుగులో మాట్లాడితే సారీ అండి, ఫస్ట్ టైం మాట్లాడుతున్నాను వీడియోలో. శుభమస్తు షాపింగ్ మాల్ వచ్చేసి మనకు విజయవాడలో అంబేద్కర్ స్టాచ్యూ అయిన తర్వాత వస్తుంది. దీంట్లో చాలా ఆఫర్స్ ఉన్నాయి, చాలానే బాగుంటుంది. ఓసారి మీరు కూడా చూడండి. అలాగే ಆಫರ್ಸ್ ಅಂತೂ మీరు చూస్తుంటే చాలా బాగుంటాయి. ಇನ್ನು ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ಕನ್ನಡ ತೆಲುಗಲ್ಲಿ ಹೇಳಿದ್ದೀನಿ, ಮತ್ತು ಇವಾಗ ಕನ್ನಡದಲ್ಲೇ ಮಾತಾಡ್ತಾಯಿದ್ದೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ಸೀರೆ ಕಲೆಕ್ಷನ್ ಅಂತೂ ಸಖತ್ತಾಗಿತ್ತು. ಆದರೆ ಫಸ್ಟ್ ಫ್ಲೋರಲ್ಲಂತೂ ನನಗೆ ಶೂಟ್ ಮಾಡೋಕ್ಕೆ ಆಗಲಿಲ್ಲ. ಇನ್ನು ಸೆಕೆಂಡ್ ಫ್ಲೋರಿಗೆ ಬಂದ್ವಿ. ಎಷ್ಟು ಕಲೆಕ್ಷನ್ ಇತ್ತು ಅಂದರೆ ಅಷ್ಟು ಕಲೆಕ್ಷನ್ ಇತ್ತು, ಸಖತ್ತಾಗಿತ್ತು. ಡ್ರೆಸ್ ಆಗ್ಬೋದು, ಪ್ರತಿಯೊಂದು ನೋಡಿ. ಎಂಬ್ರಾಯ್ಡಿಂಗ್ ಬ್ಲೌಸ್ ಅಂತೂ ಸೂಪರಾಗಿದೆ. ಈ ಎಂಬ್ರಾಯ್ಡಿಂಗ್ బ్లౌజ్ కూడా చాలా బాగుందండి. అలాగే కాస్ట్ కూడా ఇక్కడ చాలా తక్కువ ప్రైస్కే దొరుకుతుంది. ఒక 500 నుంచి స్టార్ట్ అవుతుంది అనుకుంటా, 700 నుంచి ఉన్నాయి చూడండి. అలాగే లెహెంగాసు ప్రతి ఒక్కటి చాలా బాగున్నాయి, మంచి ఆఫర్స్ నడుస్తుందండి. నేను ఇప్పుడు ఇంటికి వచ్చిన తర్వాత చూపిస్తున్నాను ನೋಡಿ. ನಾನು ಮನೆಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಬರೋಷ್ಟೊತ್ತಿಗೆ ರಾತ್ರಿ 10 ಗಂಟೆ ಆಗೇ ಹೋಯ್ತು. ಇನ್ನು 10 ಗಂಟೆ ಆಗೇ ಹೋಯಿತು. ಬನ್ನಿ, ಇನ್ನು ನಾನು ಏನೆಲ್ಲ ತಂದಿದ್ದೀನಿ ಅಂತ ನಿಮಗೆಲ್ಲರಿಗೂ ಶೇರ್ ಮಾಡ್ತೀನಿ, ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಮೊದಲನೇದಾಗಿ ಸ್ಯಾರೀಸ್ ಹಂಗೆ ಪ್ಲಾಜಾಸ್ ಬಂದಿದ್ದೀನಿ. ಇದನ್ನು ಸ್ವಲ್ಪ తెలుగులో ಹೇಳ್ತೀನಿ. ఈ ప్లాజాస్ వచ్చి 400 రూపీస్కి 300, అంటే 400 రూపీస్కి 3 ప్లాజాస్. క్వాలిటీ వైజ్ చాలా బాగున్నాయి. ಶುಭಮಸ್ತು ಶಾಪಿಂಗ್ ಮಾಲ್ మేము వెళ్ళింది. ఇంకా ಶರ್ಟ್ಸು, ಇನ್ನು ಶರ್ಟ್ಸ್ ಅದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. క్వాలిటీ వైజ్ కూడా సూపర్ ಆಗಿತ್ತು. క్వాలిటీ వైజ్ కూడా చాలా బాగున్నాయండి. ఎందుకంటే నేను ఇక్కడ చూపిస్తున్నాను చూడండి, మీకు కూడా వీడియోలో క్లారిటీగా ఉందో లేదో నాకు తెలియట్లేదు. చాలా బాగున్నాయి క్వాలిటీ వైజ్. దీని ప్రైస్ తెలిస్తే మీరంతా షాక్ అయిపోతారు, అంత బాగుంటుంది. ఎందుకంటే నేను చెప్తున్నాను కదా, ఇక్కడ చూపిస్తున్నాను చూడండి. మా చిన్న అబ్బాయి సైజు, అంటే మా బంటూ సైజు ఉంటుంది. ఇది ఓన్లీ 500 రూపీస్కి 4 షర్ట్స్ అండి. చాలా అంటే చాలా క్వాలిటీ వైజ్కి చాలా బాగుంటాయి. క్వాలిటీ వైజ్ కూడా చాలా బాగుంటాయి. ఇంకా ఈ పేరు వచ్చేసి, ఈ సెట్ వచ్చేసి 500 రూపీస్కి 2 అండి. ఇది కూడా చాలా బాగుంది క్వాలిటీ వైజ్, కానీ నాకు దీనికన్నా షర్ట్స్ చాలా నచ్చాయి. ఇంకా అలాగే ప్లాజాస్ కావచ్చు, మా పెద్ద అబ్బాయి షర్ట్స్, చింటూ షర్ట్స్ కూడా ఇవి. అవి వచ్చేసి 500కి 2, అలాగే 500కి 5 కూడా ఉన్నాయండి. కాకపోతే అవి నాకు అంతగా నచ్చలేదు, సో నేను ఇవి తీసుకొచ్చా 500కి 2. ఇవి కూడా చాలా బాగుంటాయి. మీకు నచ్చితే ఓసారి శుభమస్తు షాపింగ్ మాల్కి వెళ్ళి తెచ్చుకోండి. చాలా అంటే చాలా ఆఫర్స్ నడుస్తున్నాయి. ఇప్పుడు శ్రావణ మాసం అని ఆఫర్స్ నడుస్తున్నాయి, ఓసారి వెళ్ళి ట్రై చేయండి. అలాగే మీకు నేను ఏదైనా తెలుగులో మాట్లాడింది మిస్టేక్ అయితే సారీ అండి, కామెంట్ చేయండి. నేను ఏమైనా తెలుగులో మిస్టేక్ చేసింటే. ఇంకా ఈ పట్టు చీర కూడా చాలా అంటే చాలా బాగుందండి. నేను ఎందుకంటే ఇది తెలుగులో చెప్తున్నాను, మీకు కూడా హెల్ప్ అవుతుంది. ఇప్పుడు ఫెస్టివల్ నడుస్తుంది కదా, అందుకని నేను కొంచెం తెలుగులో మాట్లాడుతున్నాను. చూడండి ಸ್ಯಾರಿ ಎಲ್ಲ ఉందో ಕಾಮೆಂಟ್లో చెప్పండి. ಇನ್ನು ನೋಡಿ ಫ್ರೆಂಡ್ಸ್, ನಾನು ತೋರಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ. ರೇಷ್ಮೆ ಸೀರೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಕಾಮೆಂಟ್ ಹಾಕಿ, ಹಾಗೆ ಸೀರೆ ಹೆಂಗಿದೆ ಅಂತ ಹೇಳಿ. ಹಾಗೆ
ಅದ್ರ ಕಾಸ್ಟ್ ಎಷ್ಟು, ಬೆಲೆ ಎಷ್ಟು ಅಂತ ನೀವು ತಪ್ಪದೆ ಕಮೆಂಟಲ್ಲಿ ತಿಳಿಸಿ ನನಗೆ. ಇನ್ನು ವಿಡಿಯೋ ಎಲ್ಲ ಮುಗಿಸ್ಕೊಂಡು ನಾನು ಬೆಳಗ್ಗೆ ಹಾಗೆ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ನಾನು ಇವತ್ತು 9:30 ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಮಕ್ಕಳೆಲ್ಲ ಓಟಾದಮೇಲೆ ನಾನು ಸ್ವಲ್ಪ ಇವತ್ತು ಹಬ್ಬದ ಕೆಲಸಗಳಿತ್ತು, ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆನೇ. ನೋಡಿ, ಮೊದಲನೇದಾಗಿ ನಾನು ಇಲ್ಲಿ ಮೊಳಕೆ ಹುಳ್ಳಿಕಾಳು ಮೊಳಕೆ ಕಟ್ಕೊಳ್ಳೋದಕ್ಕೆ ಸೋದಿಸ್ಕೊತಾ ಇದ್ದೀನಿ. ನಾನು ಯಾವಾಗೂ ಅಷ್ಟೇ ಈ ಥರ ಸೋದಿಸ್ಕೊತೀನಿ. ಇಲ್ಲಾಂದರೆ ಸ್ವಲ್ಪ ಮಣ್ಣು ಜಾಸ್ತಿ ಇರುತ್ತೆ, ಕಲ್ಲಿರ್ಬೋದು, ಮಣ್ಣಿರ್ಬೋದು, ಅದು ಬೇಗನೆ ಇದರಲ್ಲಿ ಹೋಗೋದಿಲ್ಲ. ನಾವು ಚಿಕ್ಕ ಮಣ್ಣಿರುತ್ತೆ, ತೆಗಿಯೋಕ್ಕೆ ಆಗೋಲ್ಲ. ಹಂಗಾಗಿ ನಮಗೆ ನಮ್ಮಮ್ಮ ಈ ಥರ ತೋರಿಸ್ಕೊಟ್ಟಿದ್ಲು, ಈ ಥರ ಸೋದಿಸ್ಕೊಂಡ್ಬಿಟ್ರೆ ಮಣ್ಣಿರೋದಿಲ್ಲ ಅಂತ ಹೇಳಿ. ಹಂಗಾಗಿ ನಾನು ಈ ಥರ ತೆಗಿತೀನಿ. ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಮಣ್ಣು ಎಷ್ಟಿದೆ ಅಂತ ನೋಡ್ತಾ ಇರ್ಬೋದು. ನೋಡಿ, ಇಷ್ಟೊಂದು ಮಣ್ಣಿದೆ. ಹಾಗಾಗಿ ನೋಡ್ಕೊಂಡು ಈ ಥರ ಸೋದಿಸ್ಕೊಂಡ್ರೆ ಈಸಿಯಾಗಿ ಆಗುತ್ತೆ ಅಂತ ಇವತ್ತು ಇದನ್ನ ನಾನು ನಿಮಗೆ ಬ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮೆಲ್ಲರ ಜೊತೆನೂ. ಇನ್ನು ನಾನು ಈಸಿಯಾಗಿ ಬಟ್ಟೆಯಲ್ಲೇ ಒಂದು ಕಾಟನ್ ಬಟ್ಟೆ ಅಥವಾ ನಿಮ್ಮ ಹತ್ರ ಯಾವುದಿದ್ರೆ ಆ ಬಟ್ಟೆಯಲ್ಲಿ ಈ ಥರ ನಾವು ಮಾಮೂಲಿ ಟೈಟಾಗಿ ಕಟ್ಕೊಂಡ್ಬಿಟ್ರೆ ಮೊಳಕೆ ಈಸಿಯಾಗಿ ಬಂದುಬಿಡುತ್ತೆ. ನನಗೆ ಆಚೆಗಡೆ ಮೊಳಕೆ ಎಲ್ಲ ಇಷ್ಟ ಆಗೋಲ್ಲ. ಆಚೆಗಡೆಯಿಂದ ಕಾಳೆಲ್ಲ ಮೊಳಕೆ ಕಾಳು ಸಿಗುತ್ತಲ್ಲ, ಯಾಕೋ ನಂಗೆ ಒಂದಿಷ್ಟ ಆಗೋಲ್ಲ. ಮತ್ತು ಅವ್ರು ಅಷ್ಟೊಂದು ನೀಟಾಗೂ ಕೂಡ ಕ್ಲೀನ್ ಮಾಡಿರಲ್ಲ. ಹಂಗಾಗಿ ನಾನು ಮನೆಗೆ ಯಾವಾಗೂ ರೆಡಿ ಮಾಡ್ಕೊತೀನಿ. ನಿಮ್ಗೆ ಇಷ್ಟೆಲ್ಲ ಪೇಷನ್ಸ್ ಇಲ್ಲ ಅಂದರೆ ನೀವು ಈಸಿಯಾಗಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ರೆ 2 ದಿವಸಕ್ಕೆಲ್ಲ ಮೊಳಕೆ ಬಂದುಬಿಡುತ್ತೆ. ಆದರೆ ನನಗೆ ಬೇಗ ಬೇಕು, ಅಂದರೆ ನಾಳೆ ನನಗೆ ಸಂಡೆಗೆಲ್ಲ ಬೇಕು, ಭಾನುವಾರಕ್ಕೆಲ್ಲ ಬೇಕು ಅಂತ ಹೇಳಿ ಇವತ್ತು ಬೆಳಗ್ಗೆ ಇದನ್ನು ಈ ಥರ ಮಾಡಿ ಇಕ್ತಾಯಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ತೂಕ ಇರೋವಂಥದ್ದು ಏನಾದರೂ ಇಡಬೇಕಾಗತ್ತೆ. ಹಂಗಾಗಿ ನಮ್ಮ ಮನೆಗೆ ಕುಟ್ಟಣಿಗೆ ಬಿಟ್ಟರೆ ಇನ್ನೇನು ತೂಕ ಇಲ್ಲ, ಅದನ್ನೇ ಇದ್ರ ಮೇಲೆ ಇಕ್ತಾಯಿದ್ದೀನಿ ಅಷ್ಟೇ. ಇಕ್ಬಿಟ್ಟು ಇನ್ನು ಬಿಡ್ತಾಯಿದ್ದೀನಿ. ನೋಡಿ, ನಾಳೆಗೆಲ್ಲ ಇದು ಮೊಳಕೆ ರೆಡಿ ಆಗಿಬಿಡುತ್ತೆ. ಇನ್ನು ಇವತ್ತು ಸ್ವಲ್ಪ ಚೆನ್ನಾಗಿ ಬಿಸಿಲಿತ್ತು, ಹಾಗಾಗಿ ಹಬ್ಬದ ಕೆಲಸ ಸ್ವಲ್ಪ ಮಾಡ್ಕೊಬಿಡೋಣ ಅಂತ ಹೇಳಿ ನಾನು ಬಟ್ಟೆ ಎಲ್ಲ ಕೈಯಲ್ಲಿ ಒಗೆಯೋವೆಲ್ಲ ಒಗಿತಾ ಇದ್ದೆ. ಇನ್ನು ಈ ಮ್ಯಾಟ್ಸ್ ಅಥವಾ ಚಾಪೆಗಳೆಲ್ಲ ಕೈಯಲ್ಲೇ ನೀಟಾಗಿ ತೊಳೆದ್ಬಿಟ್ಟು ಒಣಗೋಕ್ಕೆ ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ಕೈಯಲ್ಲಿ ಒಗೆಯೋ ಬಟ್ಟೆಗಳೆಲ್ಲ ಇತ್ತು. ನಾನು ಈ ಕರ್ಟನ್ಸ್ ಹಾಕ್ಬೋದು, ಮ್ಯಾಟ್ಸ್ ಹಾಕ್ಬೋದು, ಇವೆಲ್ಲ ನಾನು ಮತ್ತು ಕಿಚನ್ ಬಟ್ಟೆಗಳು, ಪೂಜೆ ಬಟ್ಟೆಗಳು ಇವೇನು ಮಿಷಿನ್ಗೆ ಹಾಕೋಕ್ಕೆ ಹೋಗಲ್ಲ. ಈ ಥರ ಕೈಯಲ್ಲೇ ಒಗೆದ್ಕೊಬಿಡ್ತೀನಿ. ಏಕೆಂದರೆ ಕೈಯಲ್ಲಿ ಒಗೆಯೋದ್ರಿಂದ ನಮಗೆ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ ವೀಡಿಯೋದಲ್ಲಿ, ಕರ್ಟನ್ನು ಸ್ಕ್ರೀನ್ಗೆ ಈ ಥರದ್ದು ಹೋಗಲ್ಲ. ಈ ರಿಂಗ್ಸ್ ಏನಿರುತ್ತೋ ಇದು ಹೋಗಲ್ಲ, ಇಲ್ಲಾಂದರೆ ಬೇಗನೆ ಕಟ್ಟಾಗಿಬಿಡುತ್ತೆ ಮಿಷಿನ್ ಒಳಗಡೆ ಹಾಕಿದ್ರೆ. ಹಾಗಾಗಿ ನಾನು ಮಿಷಿನ್ಗೆ ಹಾಕಲ್ಲ, ಯಾವಾಗೂ ಅಷ್ಟೇ ಕೈಯಲ್ಲೇ ಎಷ್ಟೊತ್ತು ಒಂದು 15 ನಿಮಿಷದ ಕೆಲಸ ಅಂತ ಹೇಳಿ ಕೈಯಲ್ಲೇ ಒಗೆದು ಹಾಕ್ಬಿಡ್ತೀನಿ. ನೋಡಿದ್ರಲ್ಲ, ಹಾಗೆ ಮ್ಯಾಟ್ಸು ಕೂಡ ಅಷ್ಟೇ. ಮ್ಯಾಟ್ಸ್ ಹಾಕೋದ್ರಿಂದ ಬೇಗನೆ ವಾಷಿಂಗ್ ಮಿಷಿನ್ ಗಲೀಜಾಗಿಬಿಡುತ್ತೆ. ಹಾಗೆ ಬೇರೆ ಬಟ್ಟೆಗಳು ಕಾಲೆಲ್ಲ ಒರೆಸಿರ್ತೀವಲ್ಲ, ಅದರಲ್ಲೇ ಮತ್ತು ಆ ಬಟ್ಟೆಗಳೆಲ್ಲ ಯಾರಪ್ಪ ಹಾಕ್ಕೊಳ್ಳೋದು ಅಂತ ಹೇಳಿ ನಾನು ಅವನ್ನೂ ಕೂಡ ಮಿಷಿನ್ಗೆ ಹಾಕಲ್ಲ, ಅವು ಕೂಡ ಕೈಯಲ್ಲೇ ಒಗಿತೀನಿ. ಹಾಗೆ ವೈಟ್ ಯೂನಿಫಾರ್ಮ್ ಆಗ್ಬೋದು, ವೈಟ್ ಬಟ್ಟೆಗಳು ಹಾಕ್ಬೋದು, ನಾನು ಆಲ್ಮೋಸ್ಟ್ ಮಿಷಿನ್ಗೆ ಹಾಕಲ್ಲ, ಕೈಯಲ್ಲೇ ಒಗಿತೀನಿ. ಇನ್ನು ರೆಗ್ಯುಲರ್ ಬಟ್ಟೆಗಳು ಮಾತ್ರನೇ ಮಿಷಿನ್ಗೆ ಹಾಕೋದು. ಇನ್ನು ಬಟ್ಟೆಗಳೆಲ್ಲ ಮುಗೀತು, ಇದನ್ನೆಲ್ಲ ಒಣಗಾಕ್ಬಿಟ್ಟು ಫ್ರಿಜ್ ಕ್ಲೀನ್ ಮಾಡಿಬಿಡೋಣ. ಏಕೆಂದರೆ ನಾಳೆ ಹೋಗಿ ತರಕಾರಿ ಆದರೆ ಸ್ವಲ್ಪ ಹೂವು ಎಲ್ಲ ತೊಗೊಬರೋಣ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಇನ್ನು ಸಂಡೇ ಅಲ್ವಾ, ನನ್ನ ಹಸ್ಬೆಂಡು ಮನೆಗೆ ಇರ್ತಾರೆ. ಹಾಗಾಗಿ ಫ್ರಿಜ್ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಫ್ರಿಜ್ಜೆಲ್ಲ ನೀಟಾಗಿ ತೆಗೆದು ಕ್ಲೀನ್ ಮಾಡಿದ್ದೀನಿ. ನೋಡಿ, ಫ್ರಿಜ್ಜು ಪಾರ್ಟ್ಸ್ ಎಲ್ಲ ತೊಳೆದ್ಬಿಟ್ಟು ಒಣಗೋಕ್ಕೆ ಇಡ್ತಾಯಿದ್ದೀನಿ. ಸ್ವಲ್ಪ ಬಿಸಿಲಿತ್ತು ಅಂತ ಹೇಳಿ ಬೇಗ ಒಣಗಿಬಿಡುತ್ತೆ ಅಂತ ಹೇಳಿ ನೀಟಾಗಿ ತೊಳೆದು ಕ್ಲೀನ್ ಮಾಡಿ ಎತ್ಕೊಬಂದು ಜೋಡಿಸ್ಕೊತಾ ಇದ್ದೀನಿ ಈ ಬಿಸಿಲಿಗೆ. ಇನ್ನು ಇವತ್ತಿನ ಬ್ಲಾಗ್ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಸ್ವಲ್ಪ ಸೀರಿಯಸ್ ಅಲ್ಲ. ಯಾಕೆ ಅಂದರೆ ಇಲ್ಲಿರೋರು ಕೆಲವೊಬ್ಬರು ಹೇಳಿದರು, ನಿಮ್ಮ ವೀಡಿಯೋಸ್ ನೋಡ್ತಾ ಇದ್ದೀವಿ ಆದರೆ ಭಾಷೆನೇ ನಮಗೆ ಅರ್ಥ ಆಗಲ್ಲ ಅಂತ ಹೇಳಿ. ನಮ್ಮ ಕಡೆ ಏನಾದರೂ ಹೋಗಿದರೆ ನೀವು ದೇವಸ್ಥಾನ ಆಗ್ಬೋದು, ಏನೇ ಆಗಲಿ ನಮ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ತೆಲುಗಲ್ಲಿ, ನಾವು ಹೋಗೋಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಹಾಗಾಗಿ ತೆಲುಗಲ್ಲಿ ಮಾತಾಡಿದೆ. ಇನ್ನು ಫ್ರಿಜ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನಾನು ಈಸಿಯಾಗಿ ಈ ಥರ ಕ್ಲೀನ್ ಮಾಡ್ಕೊತೀನಿ. ನೋಡಿ, ನಾನು ಅಡುಗೆ ಸೋಡಾ 1 ಚಮಚ ಅಷ್ಟು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ವಿನೆಗರು ಒಂದು 3-4 ಚಮಚ ನೋಡಿಕೊಂಡು ಸೇರಿಸ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು. ಒಂದು 3-4 ಚಮಚ ವಿನೆಗರ್ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಹೋಳಷ್ಟು ನಾನು ನಿಂಬೆಹಣ್ಣು ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ವಿನೆಗರ್ ಇಲ್ಲ ಅಂದರೆ ನೀವು ಅಡುಗೆ ಸೋಡಾ ಮತ್ತು ನಿಂಬೆಹಣ್ಣು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕ್ಲೀನ್ ಮಾಡ್ಕೋಬೋದು. ಆದರೆ ವಿನೆಗರ್ ಹಾಕೋದ್ರಿಂದ ಬೇಗನೆ ಕ್ಲೀನ್ ಆಗುತ್ತೆ ಫ್ರಿಜ್ಜು. ನಾನು ಯಾವಾಗೂ ಫ್ರಿಜ್ ಕ್ಲೀನ್ ಮಾಡ್ಕೊಳ್ಳೋಕ್ಕೋಗಲ್ಲ, ಒಂದು 6 ತಿಂಗಳಿಗೆ ಒಂದು ಸಲ ಕ್ಲೀನ್ ಮಾಡ್ತೀನಿ ಅಷ್ಟೇ. ನೋಡಿ, ಇವಾಗ ನಾನು ಫ್ರಿಜ್ ತೋರಿಸ್ತೀನಿ. 6 ತಿಂಗಳಿಂದ ಅಂದರೆ ನಾನು ಲಾಸ್ಟ್ ಟೈಮು ಶಿವರಾತ್ರಿ ಹಬ್ಬದಲ್ಲಿ ಕ್ಲೀನ್ ಮಾಡಿದ್ದೆ, ಆವಾಗ ಕ್ಲೀನ್ ಮಾಡಿದ್ಬಿಟ್ರೆ ಇನ್ನು ಇವಾಗ ಕ್ಲೀನ್ ಮಾಡ್ತಾ ಇರೋದು. ನೋಡಿ, ನಾನು ಯಾವಾಗ ಕ್ಲೀನ್ ಮಾಡಿದ್ರೂ ಸೋಪೆಲ್ಲ ಹಾಕೋಕ್ಕೆ ಹೋಗಲ್ಲ, ಈ ಥರನೇ ನಾನು ಕ್ಲೀನ್ ಮಾಡ್ಕೊತೀನಿ. ಇನ್ನು ನನ್ನ ಹತ್ರ ಇದಿಲ್ಲ, ಗ್ಲೌಸ್ ಇಲ್ಲ, ಹಂಗಾಗಿ ಕೈಗೆ ಕವರ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು 1-2 ನಿಮಿಷ, ಯಾಕೆಂದರೆ ತುಂಬಾ ಇದಿರುತ್ತಲ್ಲ, ಹೀಟ್ ಆಗಿಬಿಡುತ್ತೆ ಅಂತ ಹೇಳಿ ಅಷ್ಟೇ. ನೋಡಿ, ಫ್ರಿಜ್ ಎಷ್ಟು ರೆಡ್ ಕಲರಲ್ಲಿ ಕಾಣಿಸ್ತಾ ಇದೆಯೋ. ಇವಾಗ ಜಸ್ಟ್ ಇದಕ್ಕೆ ಈ ವಿನೆಗರು ಮತ್ತು ಅಡುಗೆ ಸೋಡದ್ದು ಇದನ್ನು ಹಾಕ್ಬಿಟ್ಟು ಒಂದು ಬ್ರಷ್ ತಗೊಂಡು, ನಿಮಗೆ ಟೈಮ್ ಇದ್ದರೆ ಮಾಮೂಲಿ ಹಲ್ಲುಜ್ಜೋ ಬ್ರಷ್ ಇರುತ್ತಲ್ಲ ಅದರಲ್ಲೇ ಉಜ್ಕೋಬೋದು. ಆದರೆ ನಾನು ಪಾತ್ರೆ ತೊಳೆಯೋ ಬ್ರಷಲ್ಲೇ ಉಜ್ಕೊಂಡ್ಬಿಡ್ತಾಯಿದ್ದೀನಿ, ನಂಗೆ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಅಂತ ಹೇಳಿ. ನೋಡಿದ್ರಲ್ಲ,
ಎಷ್ಟು ಈಸಿಯಾಗಿ ನೀಟಾಗಿ ಆಗಿಬಿಡುತ್ತೆ. ಒಂದು 3 ನಿಮಿಷ ಸಾಕು ಅಷ್ಟೇ, ತುಂಬಾ ಫಾಸ್ಟಾಗೆ ಕ್ಲೀನ್ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು ನೀವು, ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡಿ, ನನಗೆ ಬಿಫೋರು ಆಫ್ಟರ್ ನೀವೇ ನೋಡ್ತಾ ಇರ್ಬೋದು. ತುಂಬಾ ಈಸಿಯಾಗೆ ಮಾಡ್ಕೋಬೋದು ಫ್ರಿಜ್ ಕ್ಲೀನಿಂಗ್ ಅಂತೂ. ಇವಾಗ ಬನ್ನಿ ಫ್ರಿಜ್ಜೆಲ್ಲ ಇದೇ ಥರನೇ ನೀಟಾಗಿ ಕ್ಲೀನ್ ಮಾಡ್ಕೊಬಿಡೋಣ. ನನಗೆ ಕಾಮೆಂಟ್ ಹಾಕಿದ್ರು ಫ್ರಿಜ್ಜು ಈಸಿಯಾಗಿ ಯಾವ ಥರ ಕ್ಲೀನ್ ಮಾಡೋದು ಅಂತ, ಹಾಗಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಆಗಲೇ ಕಾಮೆಂಟ್ ಬಂದು ಒಂದು 3 ತಿಂಗಳ ಕೆಳಗಡೆ ಆಗೋಯ್ತು, ಸಾರಿ ಅವ್ರಿಗೆ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ನಾನು ಯಾವಾಗೂ ಇದೇ ಥರನೇ ಕ್ಲೀನ್ ಮಾಡ್ಕೊಳ್ಳೋದು. ಹಾಗೆ ಇನ್ನು ಮೇಲೆ ಡೋರಲ್ಲೂ ಕೂಡ ಸೇಮ್ ಅದನ್ನೇ ನಾನು ನೀಟಾಗಿ 1-2 ಸಲ ನಿಮ್ಗೆ ತೋರಿಸಿರೋದನ್ನ ಕಲಿಸ್ಕೊಂಡು ಉಜ್ಕೊಂಡ್ಬಿಟ್ಟು, ಒಂದು ಬಟ್ಟೆ ಫಸ್ಟ್ ಒಂದು ಯಾವ್ದು ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಟ್ಟು, ಮತ್ತು ಸೇಮ್ ಒಂದು ನೀಟಾಗಿರೋ ಟೀ ಶರ್ಟಲ್ಲಿ ಒರೆಸ್ಕೊತಾ ಇದ್ದೀನಿ ನೋಡಿ. ಈ ಟೀ ಶರ್ಟಲ್ಲಿ ಒರೆಸ್ಕೊಂಡಿದ್ದ ನಂತರ ಇವಾಗ ನಾನು ನೀಟಾಗಿ ಒಂದು ಟಿಶ್ಯೂ ತಗೊಂಡು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ನಮಗೆ ಮೈನಾಗಿ ಫ್ರಿಜ್ಜಲ್ಲಿ ತುಂಬ ಗಲೀಜಿರುತ್ತೆ, ಅಂದರೆ ವಾಷರ್ ಇರುತ್ತಲ್ಲ, ಅಂದರೆ ಡೋರ್ ಹಾಕ್ತೀವಲ್ಲ ಅಲ್ಲಿ ಸ್ವಲ್ಪ ನಮಗೆ ವಾಷರ್ ಹತ್ರ ಧೂಳು ಹೋಗಿ ವಾಷರ್ ತುಂಬಾ ಗಲೀಜಾಗಿರುತ್ತೆ. ಹಾಗಾಗಿ ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ನಂದು ಫ್ರಿಜ್ ವಾಷರ್ ಹತ್ರ ಅಲ್ಲಂತೂ ತುಂಬ ಗಲೀಜಾಗುತ್ತೆ. ಇನ್ನು ಅಲ್ಲಿ ನಾನು ಬಟ್ಟೆ ಇಲ್ಲೆಲ್ಲ ಒರೆಸೋಕ್ಕೋಗಲ್ಲ, ಟಿಶ್ಯೂ ತೊಗೊಂಡು ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ಕ್ಲೀನಾಗಿ ಬಂದುಬಿಡತ್ತೆ. ಹಾಗಾಗಿ ನಾನು ಅಲ್ಲೆಲ್ಲ ಟಿಶ್ಯೂಲ್ಲಿ ಒರೆಸ್ತೀನಿ. ಇನ್ನು ಒಳಗಡೆ ಭಾಗದಲ್ಲಿ ನೀಟಾಗಿ ಇದೇ ಥರ ಒರೆಸ್ಕೊತಾ ಇದ್ದೀನಿ. ಕೆಲವರೆಲ್ಲ ಸೋಪೆಲ್ಲ ಹಾಕಿ ಉಜ್ತಾರೆ, ಅದನ್ನೆಲ್ಲ ಹಾಕಿ ಉಜ್ಜೋಕೆ ಹೋಗ್ಬೇಡಿ, ಏಕೆಂದರೆ ಫ್ರಿಜ್ಜು ಬೇಗನೆ ರಿಪೇರಿ ಬಂದುಬಿಡುತ್ತೆ. ಹಾಗಾಗಿ ಇನ್ನು ನಮ್ಮ ಫ್ರಿಜ್ ತೊಗೊಂಡ್ಬಿಟ್ಟು ನಾವು ಆಗಲೇ 10 ವರ್ಷ ಕಂಪ್ಲೀಟಾಗಿ 11 ವರ್ಷಕ್ಕೆ ನಡೀತಾಯಿದೆ ನೋಡಿರಿ. 10 ವರ್ಷ ಕಂಪ್ಲೀಟ್ ಆದರೂ ನೀಟಾಗಿದೆ ನಮ್ಮ ಫ್ರಿಜ್ಜು. ನಾನು ಯಾವಾಗೂ ಕ್ಲೀನ್ ಮಾಡೋಕ್ಕೋಗಲ್ಲ, ನಾನು ಮುಂಚಿತವಾಗಿ ಹೇಳಿದ್ನೆಲ್ಲ 6 ಮಂತ್ಗೆ ಒಂದು ಸಲ ಕ್ಲೀನ್ ಮಾಡ್ತೀನಿ. ಇನ್ನು ಇದೇ ಥರವೇ ಬಟ್ಟೆಯಲ್ಲೆಲ್ಲ ಒರೆಸ್ಕೊಂಡಿದ್ದಾಗಿದ್ದ ನಂತರ ನಾನು ಒಂದು ಟಿಶ್ಯೂ ತೊಗೊಂಡು ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಏಕೆಂದರೆ ಸ್ವಲ್ಪ ಟೈಮ್ ತೊಗೊಂಡು ಕ್ಲೀನ್ ಮಾಡ್ಕೊಂಬಿಟ್ರೆ 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, ನೀಟಾಗೇ ಇರುತ್ತೆ. ಮತ್ತು ನಾನಿನ್ನು ಯಾವಾಗೂ ವೆಜಿಟೇಬಲ್ಸು ಹಾಗೆ ಫ್ರೂಟ್ಸ್ ಎಲ್ಲ ಜೋಡಿಸೋವಾಗ ಸ್ವಲ್ಪ ಬಟ್ಟೆ ತೊಗೊಂಡು ಕ್ಲೀನ್ ಮಾಡ್ಕೊತೀನಿ. ಅಷ್ಟು ಬಿಟ್ಟರೆ ಯಾವಾಗೂ ಈ ಥರ ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡೋಕ್ಕೋಗಲ್ಲ. ಆಗಲೆಲ್ಲ ಯಾರು ಕ್ಲೀನ್ ಮಾಡೋದು ಅಂತ ಕ್ಲೀನ್ ಮಾಡೋಕ್ಕೋಗಲ್ಲ. ಮತ್ತು ಸುಮ್ಮನೆ ಅದರಲ್ಲಿರೋ ಪವರೆಲ್ಲ ಹೋಗಬೇಕು, ಮತ್ತು ಫುಲ್ ಪವರ್ ಲೋಡ್ ಆಗಬೇಕಲ್ಲ, ಹಾಗಾಗಿ ನಾನು ಆಗಲೆಲ್ಲ ಈ ಥರ ಕ್ಲೀನ್ ಮಾಡೋಕ್ಕೋಗಲ್ಲ. ಇನ್ನು ಒಳಗಡೆ ಎಲ್ಲ ಪೂರ್ತಿ ಕ್ಲೀನ್ ಮಾಡ್ಕೊಂಬಿಟ್ಟು ಇನ್ನು ಮೇಲೆಗಡೆ ಭಾಗದಲ್ಲಿ ಮಾತ್ರ ನಾನು ಸೋಪೆ ಹಾಕಿ ತೊಳಿತೀನಿ. ಏಕೆಂದರೆ ಟೈಮ್ ಇರಲಿಲ್ಲ ಅಂತ. ಟೈಮ್ ಇದ್ದರೆ ನೀವು ವಿನೆಗರ್ ಪೇಸ್ಟೇ ಉಪಯೋಗಿಸ್ಕೋಬೋದು. ಇದಕ್ಕೂ ಕೂಡ ವಿನೆಗರ್ ಲಿಕ್ವಿಡ್ ಉಪಯೋಗಿಸ್ಕೊಂಡ್ಬಿಟ್ಟು ಉಜ್ಕೊಂಡ್ಬಿಟ್ಟು ಟೈಮ್ ಇದ್ದರೆ ಮಾಡ್ಕೋಬೋದು. ಆದರೆ ನಾನು ಸ್ವಲ್ಪ ಸೋಪಿನ ಪೌಡ್ರಲ್ಲೇ ಉಜ್ಜಿಬಿಟ್ಟು, ಅಂದರೆ ಲಿಕ್ವಿಡಲ್ಲಿ ಸೋಪಿನ ಲಿಕ್ವಿಡ್ ಬರುತ್ತಲ್ಲ, ವಿಮ್ ಲಿಕ್ವಿಡು, ಅದರಲ್ಲಿ ಉಜ್ಕೊಂಡಿದ್ದೀನಿ. ಮೇಲೆ ಕಡೆ ಎಲ್ಲ ಉಜ್ಕೊಂಡು ಈ ಥರ ಬಟ್ಟೆಯಲ್ಲಿ ಒರೆಸ್ಕೊತಾ ಇದ್ದೀನಿ. ನಿಮಗೆ ಟೈಮ್ ಇದ್ದರೆ ಆ ಥರ ಕೂಡ ಮಾಡ್ಬೋದು. ಇನ್ನು ನೋಡ್ಬೋದು ನೀವು ಬಿಫೋರು ಆಫ್ಟರು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ಟಿಪ್ಸು ತಪ್ಪದೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಇವಾಗ ಫ್ರಿಜ್ಜೆಲ್ಲ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಈಸಿಯಾಗಂದರೆ ಅಷ್ಟು ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬೋದು. ಇನ್ನು ಕ್ಲೀನಾಗಿದ್ದ ನಂತರ ನಾನು ಫ್ರಿಜ್ಜಿನ ಪಾರ್ಟ್ಸ್ ಎಲ್ಲ ನೀಟಾಗಿ ಒಣಗಿತ್ತು, ಅದನ್ನು ಕೂಡ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಎಲ್ಲ ನೀಟಾಗಿ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದ್ರ ಪಾರ್ಟ್ಸು ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಒಂದು ಪಾರ್ಟ್ಸು ಎಲ್ಲೂ ಮಿಸ್ ಮಾಡಿಲ್ಲ. ಹಾಗೆ ಮಕ್ಕಳು ಕೂಡ ಪಾಪ ಫ್ರಿಜ್ ಹತ್ರ ಬರೋಲ್ಲ, ಅವ್ರಿಗೆ ಏನು ಬೇಕೋ ಅದನ್ನ ತೊಗೊತಾರೆ, ನೀಟಾಗಿ ಹಂಗೆ ಕ್ಲೋಸ್ ಮಾಡ್ತಾರೆ. ಹಂಗಾಗಿ ನಮ್ಮ ಮನೆಗೆ ಫ್ರಿಜ್ ಪಾರ್ಟ್ಸ್ ಎಲ್ಲ ನೀಟಾಗಿದೆ. ನನ್ನ ಮಕ್ಕಳು ಚಿಕ್ಕವರಿದ್ದಾಗ ತೊಗೊಬಂದಿರೋದು, ಅಲ್ಲಿಗೂ ನೀಟಾಗಿ ಇದೆ ಫ್ರಿಜ್ಜು. ಸುಮಾರು ಜನ ಹೇಳ್ತಾ ಇರ್ತಾರೆ, ಪರವಾಗಿಲ್ಲ ನಿಮ್ಮ ಮಕ್ಕಳು ಚೆನ್ನಾಗೇ ಮೇಂಟೈನ್ ಮಾಡಿದ್ದಾರೆ ಅಂತ. ಇನ್ನು ನಾನು ಫ್ರಿಜ್ ಮ್ಯಾಟ್ಸ್ ಇದನ್ನು ಕೂಡ ಸೋಪ್ ಹಾಕಿ ತೊಳೆದ್ಬಿಟ್ಟು ಸ್ವಲ್ಪ ಹೊತ್ತು ಒಣಗಿಸಿದ್ದೆ. ಇವಾಗ ಅದನ್ನು ಕಾಂಬಿನೇಷನಾಗಿ ಯೆಲ್ಲೋ ಕಲರ್ ಮಿಡಲ್ಲು, ಹಾಗೆ ಬ್ಲೂ ಕಲರ್ಸ್ ಮೇಲೆ ಒಂದು, ಹಾಗೆ ಕೆಳಗಡೆ ಭಾಗದಲ್ಲಿ ಒಂದು ಸೇರಿಸ್ಕೊತಾ ಇದ್ದೀನಿ. ಮೊನ್ನೆ ಸ್ವಲ್ಪ ನಮಗೆ ರಿಪೇರಿ ಬಂದಿತ್ತು, ಹೇಳಿದ್ದನ್ನು ನಾನು ಲಾಸ್ಟ್ ಬ್ಲಾಗಲ್ಲಿ. ನಾವು ಬೆಂಗಳೂರಿಂದ ಇಲ್ಲಿಗೆ ಶಿಫ್ಟ್ ಆಗೋವಾಗ ಸುಮಾರಷ್ಟು ಲಗೇಜೆಲ್ಲ ನಮ್ಮದು ಹೋಗ್ಬಿಟ್ಟಿತ್ತು. ಅದರಲ್ಲಿ ಫ್ರಿಜ್ಜು ಕೂಡ ರಿಪೇರಿ ಆಗಿತ್ತು, ಏಕೆಂದರೆ ಅವ್ರು ಎಲ್ಲೆಲ್ಲಿ ಹಾಕಿದ್ರೋ ಗೊತ್ತಿರಲಿಲ್ಲ. ಹಾಗಾಗಿ ಸ್ವಲ್ಪ AC ಹೋಗಿತ್ತು, ರಿಪೇರಿ ಮಾಡಿಸ್ಕೊಂಡ್ವಿ, ರೆಡಿ ಆಯಿತು. ಇನ್ನು ಆವಾಗಿಂದ ಏನು ರಿಪೇರಿ ಬಂದಿಲ್ಲ. ನೋಡ್ಬೋದು ನೀವು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಫ್ರಿಜ್ಜು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದೀನಿ ಅಂದ್ಕೊತೀನಿ. ಇನ್ನು ನಾನು ಬಂದುಬಿಟ್ಟು ಮಕ್ಕಳಿಗೆ ಇವತ್ತು ಚೀಪೆಕಾಯಿ ಬೇಕು ಅಂತ ಹೇಳಿದರು, ಹಾಗಾಗಿ ಚೀಪೆಕಾಯಿ ಕಟ್ ಮಾಡಿಕೊಡ್ತಾ ಇದ್ದೆ. ಏಕೆಂದರೆ ಲಾಸ್ಟ್ ಟೈಮು ಊರಿಗೆ ಹೋದಾಗ ಬೇಸಿಗೆಗಾಲದಲ್ಲಿ ಸಮ್ಮರ್ ಹಾಲಿಡೇಸಲ್ಲಿ ಊರಲ್ಲಿ ಈ ಥರ ಚೇಪೆಕಾಯಿ ಕಟ್ ಮಾಡಿಕೊಡ್ತಾಯಿದ್ದು ನೋಡಿಬಿಟ್ಟು ಆ ಥರ ಕಟ್ ಮಾಡಿಕೊಡು ಮಮ್ಮಿ ಅಂತ ಹೇಳಿದ್ದಕ್ಕೆ ಕಟ್ ಮಾಡಿ ಕೊಟ್ಟಿದ್ದೆ. ಇದು ಕೂಡ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಥರ. ಒಂದು ಸಲ ಇನ್ನೇನು ಗೋವಾ ಸೀಸನ್ ಬಂದುಬಿಡ್ತಲ್ಲ, ಗೋವಾ ಫ್ರೂಟ್ ಸೀಸನ್ನು, ಎಲ್ಲಿ ನೋಡಿದ್ರು ಚೇಪೆಕಾಯಿ ಸಿಗುತ್ತೆ ಗೌರಿ ಹಬ್ಬ ಸೀಸನಲ್ಲಿ. ಹಾಗಾಗಿ ಈ ಥರ ನೀವು ಒಮ್ಮೆ ಟ್ರೈ ಮಾಡಿ. ಉಪ್ಪು ಖಾರ ಹಾಕ್ಕೊಂಡು ಕಟ್ ಮಾಡಿಕೊಂಡು ಸ್ವಲ್ಪ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ಇನ್ನು ಅಡುಗೆ ರೆಸಿಪಿ ಬಂದುಬಿಟ್ಟು ನಾನು ಶಾಪಿಂಗ್ ಹೋಗಬೇಕು ಅಂತ ಹೇಳಿ ಶಾಪಿಂಗ್ ಹೋಗಿದ್ದಿದ್ದು ಒಂದು 3 ದಿವಸದ ಕೆಳಗಡೆ ಬುಧವಾರ. ಹಾಗಾಗಿ ಆವತ್ತು ರೆಸಿಪಿ ಮಾಡಿದ್ದೆ. ನನಗೆ ಬ್ಲಾಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಏಕೆಂದರೆ ಹಬ್ಬದ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ. ಹಾಗಾಗಿ
ಇನ್ನು ಆವತ್ತು ಬುಧವಾರ ಸಂಜೆ ನಾನು ಅಡುಗೆಗೆ ಅಂತ ಹೇಳಿ ಸೊಪ್ಪು ಸಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಸೊಪ್ಪು ಸಾರಿಗೆ ಬಚ್ಚಲೆ ಸೊಪ್ಪು, ಹಾಗೆ ಒಂದೇ ಒಂದು ದಂಟಿನ ಸೊಪ್ಪು, ಒಂದು ಪಾಲಕ್ ಸೊಪ್ಪು, ಹಾಗೆ ಇದು ಬಂದುಬಿಟ್ಟು ಈ ಸೊಪ್ಪು ಚುಕ್ಕೆ ಸೊಪ್ಪು ಅಂತ ಹೇಳ್ತಾರೆ. ಇದು ನಮ್ಮ ಕಡೆ ನಮ್ಮ ಕರ್ನಾಟಕದಲ್ಲಿ ಅಷ್ಟೊಂದು ನಾನು ನೋಡಿಲ್ಲ ಎಲ್ಲೂ. ನೀವು ನೋಡಿದರೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಬಚ್ಚಲೆ ಸೊಪ್ಪು ನಿಮಗೂ ಕೂಡ ಗೊತ್ತೇ ಇರುತ್ತೆ ಅಂದ್ಕೊತೀನಿ. ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸಂಜೆ ಟೈಮಲ್ಲಿ ಅವತ್ತು ಕೂಡ ಮನೆಯೆಲ್ಲ ಕ್ಲೀನ್ ಆದಮೇಲೆ ಸೊಪ್ಪು ಬಿಡಿಸ್ಕೊಂಡೆ. ಸೊಪ್ಪು ಬಿಡಿಸ್ಕೊಂಡು ಸಾಂಬಾರು ಮಾಡ್ಕೊಳ್ಳೋಣ ಮಸೊಪ್ಪು ಸಾರು ಅಂತ ಹೇಳಿ ಒಂದು ಪಾತ್ರೆಗೆ 1.5 ಗ್ಲಾಸಷ್ಟು ಅಂದರೆ ಒಂದು 50 ಗ್ರಾಮಷ್ಟು ತೊಗರಿಬೇಳೆಯನ್ನು ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಪಾತ್ರೆ ಇಲ್ಲಿ ಮಾಡ್ಕೊಳ್ಳೋಣ. ಯಾಕೆಂದರೆ ಕುಕ್ಕರಲ್ಲಿ ನಾನು ಆಲ್ಮೋಸ್ಟ್ ಸಾರು ತುಂಬ ಕಮ್ಮಿನೇ ಮಾಡೋದು. ಪಾತ್ರೆ ಇಲ್ಲಿ ಮಾಡ್ಕೊತಾ ಇದ್ದೀನಿ. ಇವಾಗ ಅದನ್ನ ಬೇಯಿಸೋಕೆ ಇಕ್ಕೊಂಬಿಟ್ಟು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ಖಾರಕ್ಕೆ ಒಂದು 15 ಹಸಿಮೆಣ್ಸಿನ್ಕಾಯಿ 2 ಮುರ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಕುದಿ ಬರಲಿ ಬೇಳೆ ಅಂತ ಹೇಳಿ ಕುದಿಸ್ಕೊತಾ ಇದ್ದೀನಿ. ಇನ್ನು ಅಷ್ಟರಲ್ಲಿ ಸೊಪ್ಪೆಲ್ಲ ನೀಟಾಗಿ ಸೋಸ್ಕೊಂಡಿದ್ದೀನಲ್ಲ, ಇವಾಗ ಇದನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಸೊಪ್ಪೆಲ್ಲ ಸೋಸ್ಕೊಂಡಾಗಿದ ನಂತರ ಸ್ವಲ್ಪ ಬೇಳೆ ಬೇಯಲಿ, ಆವಾಗ ನೋಡ್ಕೊಳ್ಳೋಣ, ಇದಾಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ. ಇಲ್ಲಾಂದರೆ ಸ್ವಲ್ಪ ಬೇಳೆ ಬೇಯೋದು ನಿಧಾನ ಆಗಿಬಿಡುತ್ತೆ ಅಂತ ಹೇಳಿ ಅಂದ್ಕೊಂಡು ಸೊಪ್ಪೆಲ್ಲ ಕಟ್ ಮಾಡ್ಕೊತಾ ಇದ್ದೆ. ಇನ್ನು ಹುಡುಗರು ಕೂಡ ಸ್ಕೂಲು ಟ್ಯೂಷನಿಂದ ಬಂದಿದ್ದರು. ಅವರು ಕೂಡ ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ರು. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು, 7 ಗಂಟೆ ಆಗಿತ್ತು. ಮಕ್ಕಳಿಗೆ ಬೇಗನೆ ಬೇಕು, ಏಕೆ ಅಂದರೆ ಬೆಳಗ್ಗೆ ಮತ್ತೆ ಎದ್ದು ಸ್ವಿಮ್ಮಿಂಗ್ ಹೋಗ್ಬೇಕಲ್ಲ, ಹಾಗಾಗಿ ಬೇಗನೆ ಅಡುಗೆ ಬೇಕಾಗುತ್ತೆ. ನಮ್ಮ ಮನೆಗೆ 8:30ಗೆಲ್ಲ ಊಟ ಮುಗಿಸ್ಕೊಂಡ್ಬಿಡ್ತಾರೆ ಆಲ್ಮೋಸ್ಟು. ಹಾಗಾಗಿ ಬೇಗನೆ ಅಡುಗೆ ಮಾಡ್ತೀನಿ ನಾನು. ಇನ್ನು ತೊಗರಿಬೇಳೆ ಸ್ವಲ್ಪ ಬಂದಿದ ನಂತರ ನಾನು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಸೊಪ್ಪೆಲ್ಲ ಕಟ್ ಮಾಡಿದ ನಂತರ ಒಂದು ಮಿಕ್ಸರ್ ಜಾರ್ಗೆ ಹಸಿಕಾಯಿ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಒಂದು 3-4 ಚಮಚದಷ್ಟು ಸೇರಿಸ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ. ಇನ್ನು ಅಷ್ಟರಲ್ಲಿ ಬೇಳೆ ಕೂಡ ಸ್ವಲ್ಪ ಬೆಂದಿತ್ತು. ಇಷ್ಟು ಬೆಂದರೆ ಸಾಕಾಗುತ್ತೆ. ಇವಾಗ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿರುವಂಥ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ನೋಡಿ, ನೀವು ಇದೇ ಸೊಪ್ಪು ಅಂತ ಏನಿಲ್ಲ, ಒಟ್ಟಿನಲ್ಲಿ ಮಸೊಪ್ಪು ಸಾರಿಗೆ ಮಿಕ್ಸ್ ಸೊಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಯಾವಾಗೋ ಮಿಕ್ಸ್ ಸೊಪ್ಪೇ ಮಾಡ್ತೀನಿ. ಒಂದೇ ಸೊಪ್ಪಾದರೆ ನಂಗೆ ಇಷ್ಟ ಆಗೋಲ್ಲ. ಇನ್ನು ಇದು ಕೂಡ ಉಪ್ಪು ಬರ್ತಾಯಿದೆ, ಇನ್ನು ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಟೊಮೊಟೊ ಹಣ್ಣನ್ನು ಸೇರಿಸ್ಕೊಳ್ಳೋಣ. ಟೊಮೊಟೊ ಹಣ್ಣು, ನಾಟಿ ಟೊಮೊಟೊ ಹಣ್ಣು ಸೇರಿಸ್ಕೊತಾ ಇದ್ದೀನಿ. ನೀವೇನಾದರೂ ಪಾರಂ ಟೊಮೊಟೊ ಉಪಯೋಗಿಸಿದ್ರೆ ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸ್ಕೊಳ್ಳಿ. ನಾನು ಹುಣಸೆಹಣ್ಣು ಕೂಡ ಸೇರಿಸ್ಕೊತೀನಿ. ಇವಾಗ ಟೊಮೊಟೊ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಅಷ್ಟು ಧನಿಯಾ ಪೌಡರ್, ಹಾಗೆ ಒಂದು ಸ್ವಲ್ಪ ಅರಿಶಿಣ, ಹಾಗೆ ಸ್ವಲ್ಪ ಹುಣಸೆಹಣ್ಣು. ನೀವು ಪಾರಂ ಟೊಮೊಟೊ ಉಪಯೋಗಿಸಿದ್ರೆ ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ ಸೇರಿಸ್ಕೊಳ್ಳಿ. ಅವಾಗ ಸ್ವಲ್ಪ ಹುಳಿ ಇರಬೇಕು, ಅವಾಗೆ ಚೆನ್ನಾಗಿರೋದು. ಅಂದರೆ ತುಂಬ ಹುಳಿ ಇದ್ರೂ ಚೆನ್ನಾಗಿರೋಲ್ಲ, ನೋಡಿಕೊಂಡು ಸೇರಿಸ್ಕೊಳ್ಳಿ. ಇವಾಗ ಕಂಪ್ಲೀಟಾಗಿ ಮಿಕ್ಸ್ ಆಗಿದ ನಂತರ ನಾನು ಪೌಡ್ರ್ ಮಾಡಿ ತೊಗೊಂಡಿರುವಂಥ ಕಾಯಿ ತುರಿಯನ್ನು ಸೇರಿಸ್ಕೊತಾ ಇದ್ದೀನಿ. ಅಂದರೆ ನಾನು ಮಿಕ್ಸರ್ ಜಾರ್ ಹಾಕ್ಕೊಂಡು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಮಿಕ್ಸಿ ಮಾಡಿಕೊಂಡೆ, ಅದನ್ನು ಸೇರಿಸ್ಕೊಂಡಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಒಂದು 10-15 ನಿಮಿಷ ಟೊಮೊಟೊ ಎಲ್ಲ ಸಾಫ್ಟಾಗಿ ಬೆಂದೋಗಬೇಕು, ಅಲ್ಲಿ ತನಕ ಬೇಯಿಸ್ಕೊಳ್ಳೋಣ. ಇನ್ನು ಲಾಸ್ಟ್ ಮೊಮೆಂಟಲ್ಲಿ ನಾನು ಒಂದು ಅರ್ಧ ಚಮಚದಷ್ಟು ಅಚ್ಕಾರದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಅಚ್ಕಾರದ ಪುಡಿ ಬದಲಾಗಿ ಸಾಂಬಾರು ಪೌಡ್ರನ್ನು ಕೂಡ ಉಪಯೋಗಿಸ್ಬೋದು. ಸಾಂಬಾರು ಪೌಡ್ರ್ ಸೇರಿಸ್ಕೊಂಡ್ರೆ ಅದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಆಗುತ್ತೆ ಅಷ್ಟೇ. ಇನ್ನು ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿ. ಇನ್ನು ನಾನು ಒಗ್ಗರಣೆಗೆ ಒಂದು ಕಡೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಈರುಳ್ಳಿ, ಇದು ಕೂಡ ಬೆಂದೋಗಿದೆ. ಇನ್ನು ಸ್ಟವನ್ನು ಆಫ್ ಮಾಡಿಬಿಟ್ಟು ಇದನ್ನು ಸೋಸ್ಕೊಳ್ಳೋಣ. ನಾವು ಒಂದು ಸ್ಟೈನರ್ಗೆ ಹಾಕಿ ಸೋಸ್ಕೊತಾ ಇದ್ದೀನಿ ನೋಡಿ. ನಾನು ಈ ಥರ ಸೋಸ್ಕೊಂಡು ನೀಟಾಗಿ ಕೆಳಗಡೆ ಕೂತ್ಕೊಂಡು ಮಸ್ಕಿದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊಪ್ಪು ಸಾರು. ಹಾಗಾಗಿ ನಾನು ಈ ಥರ ನೀಟಾಗಿ ರಸಮೆಲ್ಲ ಒಂದು ಸೈಡಿಗೆ ತೆಗೆದುಬಿಟ್ಟಿದ್ದೀನಿ. ಇವಾಗ ನೀಟಾಗಿ ಮಸಿಯೋಣ ಅಂತ ಹೇಳಿ ಮಸೀತಾ ಇದ್ದೀನಿ. ಇದಕ್ಕೆ ರಾಗಿ ಮುದ್ದೆ ಅಂತೂ ಒಳ್ಳೆ ಕಾಂಬಿನೇಷನು. ರಾಗಿ ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ. ವೈಟ್ ರೈಸ್ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೀವು ದೋಸೆ ಜೊತೆ ಒಂದು ಸಲ ಸೊಪ್ಪು ಸಾರು ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಚಟ್ನಿಗಿಂತ ಸೊಪ್ಪು ಸಾರು ಅಂತೂ ಒಳ್ಳೆ ಕಾಂಬಿನೇಷನು ದೋಸೆಗೆ. ನೋಡಿದ್ರಲ್ಲ, ಇವಾಗ ನುಣ್ಣಗೆ ಸಾಫ್ಟಾಗಿ ನಾನು ಮಸ್ಕಿದ್ದೀನಿ. ರೆಡಿಯಾಗಿದೆ. ಇದಕ್ಕೆ ಸಿಂಪಲ್ಲಾಗಿ ಒಗ್ಗರಣೆ ಕೊಡೋಣ. ಇವಾಗ ನಾನು ಸ್ವಲ್ಪ ರಸಮ್ಮು ಸೈಡಿಗೆ ತೆಗೆದಿಕ್ಕಿದ್ದೀನಿ. ಏಕೆಂದರೆ ಹುಡುಗರಿಗೆ ಈ ರಸಮ್ ಜೊತೆ ವೈಟ್ ರೈಸ್ ತಿನ್ನೋದು ತುಂಬಾ ಇಷ್ಟ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ರಸಮ್ ಇದು. ಒಂದೊಂದು ಸಲ ಈ ರಸಮ್ಗೆ ನಾನು ಅದನ್ನು ಕೂಡ ನಿಮ್ಮ ಜೊತೆ ಆದರೆ ಶೇರ್ ಮಾಡ್ಕೊತೀನಿ. ಏಕೆಂದರೆ ಇವಾಗ ಆಗಲ್ಲ ಅಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಹಾಗಾಗಿ ಇನ್ನು ಇದೇ ಪಾತ್ರೆಯಲ್ಲಿ ಒಗ್ಗರಣೆಯನ್ನು ಮಾಡ್ತಾಯಿದ್ದೀನಿ. ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನೋಡಿ. ಇದೇ ಪಾತ್ರೆಗೆ 1-2 ಚಮಚದಷ್ಟು ಎಣ್ಣೆ ಬಿಸಿಯಾದ ನಂತರ 1/4 ಚಮಚದಷ್ಟು ಸಾಸಿವೆ, 1/4 ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಅಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಈ ಸೊಪ್ಪು ಸಾರಿಗೆ ಬೆಳ್ಳುಳ್ಳಿನೇ ಹಾಕಲೇಬೇಕು ಇಂಪಾರ್ಟೆಂಟಾಗಿ, ಆವಾಗ ಟೇಸ್ಟ್ ಚೆನ್ನಾಗಿರೋದು. ಹಾಗೆ ಮೀಡಿಯಮ್ ಸೈಜ್ದು ಈರುಳ್ಳಿ ಕಟ್ ಮಾಡಿ ಸ್ಲೈಸಸ್ ಆಗೋ ಥರ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. 1 ರೆಂಬೆ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ.
ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಕಲರ್ ಬರೋ ತನಕ. ನೋಡಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ. ಇವಾಗ ಕಂಪ್ಲೀಟಾಗಿ ಗೋಲ್ಡನ್ ಕಲರ್ ಬಂದಿದೆ. ಇವಾಗ ಇದಕ್ಕೆ 2 ಒಣಮೆಣ್ಸಿನ್ಕಾಯಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಆಗಿದ ನಂತರ ಅದರಲ್ಲಿರುವಂಥ ಒಗ್ಗರಣೆಯನ್ನು ಸ್ವಲ್ಪ ತೆಗೆದುಬಿಟ್ಟು ರಸಮ್ಗೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡ್ಬಿಟ್ಟು ಇವಾಗ ಅದೇ ಒಗ್ಗರಣೆಗೆ ನಾವು ಮಸ್ಕಿರುವಂಥ ಸೊಪ್ಪು ಸಾರನ್ನು ಸೇರಿಸ್ಕೊಳ್ಳೋಣ. ನೋಡೋಲ್ಲ ಇಷ್ಟೇ, ತುಂಬಾ ಈಸಿಯಾಗಿ ತುಂಬಾ ಟೇಸ್ಟಿಯಾಗಿರುವಂಥ ಸೊಪ್ಪು ಸಾರು ರೆಡಿ ಆಯಿತು. ಇನ್ನು ಇವತ್ತಿನ ಬ್ಲಾಗು ಯಾವ ಥರ ಇತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಾನು ಇಲ್ಲಿರುವಂಥ ఆంధ్రದವ್ರಿಗೆ ಹೇಳ್ತಾ ఇದ್ದೀನಿ, తెలుగు ಅವ್ರಿಗೆ శుభమస్తులో చాలా బాగున్నాయి. ఒకసారి వెళ్ళే వాళ్ళు ఉంటే వెళ్ళండి, తప్పకుండా మంచి ఆఫర్స్ ఉన్నాయండి, మిస్ చేసుకోకండి, డోంట్ మిస్ అని చెప్తున్నాను. అలాగే నేను ఏదైనా తెలుగులో మిస్టేక్ చేసింటే ಸಾರಿ ಅಂಡಿ. ಬಂದೆ ಊಟ ತೊಗೊಬಂದು ಊಟ ತಿನ್ನಿಸೋಣ ಅಂದ್ಕೊಂಡ್ರೆ ಅವರು ಆಟ ಆಡ್ತಾಯಿದ್ರು, ಗೇಮ್ಸ್ ಎಲ್ಲ ಆಡ್ತಾಯಿದ್ರು. ಊಟ ಮಾಡಿದರೆ ಊಟಕ್ಕೆ ಬರಲಿಲ್ಲ. ನಾನೇ ಊಟ ತಿನ್ನಿಸೋಣ ಅಂತೇಳಿ ಊಟ ತಿನ್ನಿಸ್ತಾಯಿದ್ದೀನಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಂಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.